ಅಣ್ಣ ತಂಗಿಯರ ಬಾಂಧವ್ಯದ ಶ್ರೇಷ್ಠತೆಯನ್ನು ಸಾರುವ ಹಬ್ಬ ರಾಖಿ ಹಬ್ಬ. ರಾಖಿ ಹಬ್ಬದಂದು ಸೋದರಿ ಸಹೋದರನ ಕೈಗೆ ಕೇಸರಿ ದಾರವನ್ನ ಕಟ್ಟುತ್ತಾಳೆ. ಇದು ಬರೀ ದಾರವಲ್ಲ, ರಕ್ಷೆಯ ಪ್ರತೀಕ. ಈ ಹಬ್ಬದ ಬಗ್ಗೆ ಬಹಳಷ್ಟು ಕಥೆಗಳಿವೆ. ಅವುಗಳಲ್ಲಿ ಪ್ರಮುಖ ಕಥೆಗಳು ಇಲ್ಲಿವೆ. ಒಂದು ದಂತಕಥೆಯ ಪ್ರಕಾರ ಶಿಶುಪಾಲನನ್ನ ಕೊಲ್ಲುವಾಗ ಕೃಷ್ಣನು ಮಿಂಚಿನ ವೇಗದ ಸುದರ್ಶನವನ್ನ ತನ್ನ ಬೆರಳಿನಲ್ಲಿ ಹಿಡಿದು ರಾಜನ ಕಡೆಗೆ ಕಳುಹಿಸಿದನು. 1 ಸೆಕೆಂಡಿನಲ್ಲಿ ಶಿಶುಪಾಲನ ಶಿರಚ್ಛೇದವಾಯಿತು. ಶ್ರೀಕೃಷ್ಣನ ಬೆರಳಿನಿಂದ ರಕ್ತಸ್ರಾವ ಪ್ರಾರಂಭವಾಯಿತು ಮತ್ತು ಭಗವಂತನ ಕಟ್ಟ ಭಕ್ತೆ ಮತ್ತು ಪಾಂಡವರ ಪತ್ನಿ ದ್ರೌಪದಿ ತನ್ನ ಪ್ರೀತಿಯ ಭಗವಂತನ ರಕ್ತಸ್ರಾವದ ಬೆರಳಿಗೆ ಬ್ಯಾಂಡೇಜ್ ಮಾಡಲು ಧಾವಿಸಿದಳು. ತನ್ನ ಸೀರೆಯಿಂದ ಒಂದು ಚಿಕ್ಕ ತುಂಡನ್ನು ಹರಿದು ಭಗವಂತನ ಕೈಗೆ ಕಟ್ಟಿದಳು. ಕೃಷ್ಣನು ಈ ನಿಸ್ವಾರ್ಥ ವಾತ್ಸಲ್ಯದ ಸಂಕೇತದಿಂದ ಸ್ಪರ್ಶಿಸಲ್ಪಟ್ಟನು ಮತ್ತು ಅಗತ್ಯವಿದ್ದಾಗ ದ್ರೌಪದಿಯ ರಕ್ಷಣೆಗೆ ಧಾವಿಸುವುದಾಗಿ ವಾಗ್ದಾನ ಮಾಡಿದನು. ದ್ರೌಪದಿ ಪ್ರತಿ ವರ್ಷ ಭಗವಂತನ ಕೈಗೆ ರಾಖಿಯನ್ನ ಕಟ್ಟುತ್ತಿದ್ದಳು ಮತ್ತು ಕೃಷ್ಣನು ಯಾವಾಗಲೂ ಅವಳ ಮೇಲೆ ತನ್ನ ರಕ್ಷಣೆಯನ್ನ ಸುರಿಸುತ್ತಿದ್ದನು. ಮತ್ತು ಧೃತರಾಷ್ಟ್ರನ ಆಸ್ಥಾನದಲ್ಲಿ ಚೀರ್ಹರನ ದಿನದಂದು ದ್ರೌಪದಿಯನ್ನ ಕೃಷ್ಣನು ಉಳಿಸಿದನು. ಮತ್ತೊಂದು ದಂತಕಥೆಯ ಪ್ರಕಾರ ರಾಕ್ಷಸ ರಾಜಬಲಿಯು ಭಗವಾನ್ ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದನು. ಭಗವಾನ್ ವಿಷ್ಣುವು ವೈಕುಂಠ ತನ್ನ ಸ್ವಂತ ನಿವಾಸವನ್ನು ತೊರೆದು ರಾಜಬಲಿಯ ರಾಜ್ಯವನ್ನ ಕಾಪಾಡುವ ಕಾರ್ಯವನ್ನ ಕೈಗೊಂಡನು. ಲಕ್ಷ್ಮೀ ದೇವಿಯು ತನ್ನ ಸ್ವಾಮಿಯೊಂದಿಗೆ ತನ್ನ ನಿವಾಸದಲ್ಲಿ ಇರಬೇಕೆಂದು ಬಯಸಿದಳು. ಪತಿ ಹಿಂತಿರುಗಿ ಬರುವವರೆಗೂ ಆಶ್ರಯ ಪಡೆಯಲು ಬ್ರಾಹ್ಮಣ ಮಹಿಳೆಯಂತೆ ವೇಷ ಧರಿಸಿ ಬಲಿಯ ಬಳಿಗೆ ಹೋದಳು. ಶ್ರಾವಣ ಪೂರ್ಣಿಮಾ ಆಚರಣೆಯ ಸಂದರ್ಭದಲ್ಲಿ ಲಕ್ಷ್ಮಿಯು ರಾಜನಿಗೆ ಪವಿತ್ರ ದಾರವನ್ನ ಕಟ್ಟಿದಳು ಮತ್ತು ಅವಳು ಯಾರು, ಅವಳು ಯಾಕೆ ಇಲ್ಲಿ ಇದ್ದಳು ಎಂದು ಬಹಿರಂಗಪಡಿಸಿದಳು. ಅವಳ ಸದ್ಭಾವನೆ ರಾಜನನ್ನ ಸ್ಪರ್ಶಿಸಿತು ಮತ್ತು ಅವಳೊಂದಿಗೆ ಭಗವಂತನನ್ನ ಹೋಗಲು ವಿನಂತಿಸಿದನು. ಹೀಗಾಗಿ ಈ ಹಬ್ಬವನ್ನ ಬಳೆವ ಎಂದು ಕರೆಯಲಾಗುತ್ತೆ. ಅಂದಿನಿಂದ ಶ್ರಾವಣ ಪೂರ್ಣಿಮೆಯಲ್ಲೂ ದಾರ ಕಟ್ಟುವ ಸಮಾರಂಭ ಅಥವಾ ರಕ್ಷಾ ಬಂಧನಕ್ಕೆ ಸಹೋದರಿಯರನ್ನ ಆಹ್ವಾನಿಸುವುದು ಸಂಪ್ರದಾಯವಾಗಿದೆ ಎಂದು ಹೇಳಲಾಗುತ್ತೆ.